ಬ್ರೂಸ್ಲಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅವರ ಮಿಂಚಿನ ವೇಗದ ಕಿಕ್ ಮತ್ತು ಪಂಚುಗಳು. ಆದರೆ ಅವರ ಅಸಲಿ ಶಕ್ತಿ ಇರೋದು ಅವರ ಸ್ನಾಯುಗಳಲ್ಲ, ಅವರ ಮನಸ್ಸಿನಲ್ಲಿತ್ತು. ಅವರು ಕೇವಲ ಫೈಟರ್ ಆಗಿರಲಿಲ್ಲ, ಅವರು ಸೆಲ್ಫ್ ಮಾಸ್ಟ್ರಿ ಅಥವಾ ತನ್ನನ್ನು ತಾನು ಅರಿಯುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಅವರು ಹೇಳ್ತಿದ್ದರು, ಜಗತ್ತಿನ ಅತ್ಯಂತ ಕಠಿಣ ಹೋರಾಟ ಅಂದರೆ ಅದು ನಿಮ್ಮ ಜೊತೆ ನೀವೇ ಮಾಡೋ ಹೋರಾಟ. ನಿಮ್ಮನ್ನು ನೀವು ನಿಯಂತ್ರಿಸದಿದ್ದರೆ ಜಗತ್ತು ನಿಮ್ಮನ್ನು ನಿಯಂತ್ರಿಸುತ್ತೆ. ಶಕ್ತಿ ಅಂದರೆ ಬೇರೆಯವರನ್ನು ಸೋಲಿಸೋದಲ್ಲ, ನಿಮ್ಮ ಮೇಲಿರುವ ನಿಮ್ಮ ಹಿಡಿತ. ಬ್ರೂಸ್ಲಿ ಅವರ ಅತ್ಯಂತ ಪ್ರಸಿದ್ಧವಾದ ಪಾಠ ಬಿ ವಾಟರ್ ಮೈ ಫ್ರೆಂಡ್. ನೀವು ಯಾವುದಕ್ಕೂ ಅಂಟಿಕೊಳ್ಳಲ್ಲ, ಅದು ಪಾತ್ರೆಗೆ ತಕ್ಕಂತೆ ತನ್ನ ರೂಪವನ್ನು ಬದಲಿಸಿಕೊಳ್ಳುತ್ತೆ. ನೀವು ಅಷ್ಟೇ, ಹಠಮಾರಿಗಳಾಗಬೇಡಿ, ಬದಲಾವಣೆಗೆ ಒಗ್ಗಿಕೊಳ್ಳಿ. ಸೆಲ್ಫ್ ಮಾಸ್ಟ್ರಿ ಅಂದರೆ ನಿಮ್ಮ ಅಹಂಕಾರವನ್ನು ಬಿಟ್ಟು ನೀರಿನಂತೆ ಮೃದುವಾಗೋದು. ನೀರು ಕಲ್ಲನ್ನು ಕೂಡ ಕೊರೆಯಬಲ್ಲದು, ಅಷ್ಟೇ ಶಕ್ತಿ ನಿಮ್ಮಲ್ಲಿಯೂ ಇದೆ. ಯಾವಾಗ ನೀವು ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮನ್ನು ಬದಲಾಯಿಸಿಕೊಳ್ಳುತ್ತೀರೋ ಅವತ್ತು ನಿಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಬ್ರೂಸ್ಲಿ ಅವರ ಒಂದು ಖಡಕ್ ಮಾತು ನೆನಪಿಡಿ, 10,000 ಕಿಕ್ಗಳನ್ನು ಒಂದು ಬಾರಿ ಅಭ್ಯಾಸ ಮಾಡಿದವನಿಗೆ ನಾನು ಹೆದರಲ್ಲ, ಆದರೆ ಒಂದೇ ಕಿಕ್ಕನ್ನು 10,000 ಬಾರಿ ಅಭ್ಯಾಸ ಮಾಡಿದವನಿಗೆ ನಾನು ಹೆದರುತ್ತೇನೆ. ಇದೇ ಅಸಲಿ ಶಿಸ್ತು. ನಮಗೆಲ್ಲ ಎಲ್ಲವನ್ನೂ ಕಲಿಯಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಯಾವುದರಲ್ಲೂ ಪರಿಣಿತಿ ಇರಲ್ಲ. ಸೆಲ್ಫ್ ಮಾಸ್ಟ್ರಿ ಅಂದರೆ ಯಾವುದಾದರೂ ಒಂದನ್ನು ಹಿಡಿದು ಅದರಲ್ಲಿ ಶ್ರೇಷ್ಠತೆಯನ್ನು ಸಾಧಿಸೋದು. ಏಕಾಗ್ರತೆ ಅನ್ನೋದು ಸೂರ್ಯನ ಕಿರಣಗಳನ್ನು ಭೂತಗನ್ನಡಿಯ ಮೂಲಕ ಹಾಯಿಸಿ ಬೆಂಕಿ ಹಚ್ಚಿದ ಹಾಗೆ. ಬೇರೆಯವರನ್ನು ನಕಲು ಮಾಡಬೇಡಿ, ನಿಮ್ಮನ್ನು ನೀವು ಹುಡುಕೋ ಬದಲು ನಿಮ್ಮನ್ನು ನೀವೇ ಸೃಷ್ಟಿಸಿಕೊಳ್ಳಿ. ಸೆಲ್ಫ್ ಮಾಸ್ಟ್ರಿ ಅಂದರೆ ನಿಮ್ಮ ಮಿತಿಗಳನ್ನು ಅರಿಯೋದು ಮತ್ತು ಅವುಗಳನ್ನು ದಾಟೋದು. ಪ್ರತಿ ದಿನವೂ ಒಂದು ಹಳೆಯ ಆವೃತ್ತಿಗಿಂತ ನೀವು ಒಂದು ಹೆಜ್ಜೆ ಮುಂದೆ ಇರಬೇಕು. ನಿಮ್ಮ ಕೋಪ, ನಿಮ್ಮ ಆಸೆ, ನಿಮ್ಮ ಭಯ ಇವುಗಳ ಮೇಲೆ ನಿಮಗೆ ಅಧಿಕಾರ ಇರಲಿ. ಯಾರು ತನ್ನ ಮನಸ್ಸನ್ನು ಗೆಲ್ಲುತ್ತಾನೋ ಅವನಿಗೆ ಸೋಲೇ ಇರುವುದಿಲ್ಲ. ಜಗತ್ತಿನ ಯಾವುದೇ ಆಯುಧ ಕೂಡ ಒಂದು ಬಲಿಷ್ಠವಾದ ಮನಸ್ಸನ್ನು ಮುರಿಯಲು ಸಾಧ್ಯವೇ ಇಲ್ಲ. ಬ್ರೂಸ್ಲಿ ಕೇವಲ ಸ್ಟಾರ್ ಆಗಿರಲಿಲ್ಲ, ಅವರು ಒಂದು ತತ್ವವಾಗಿದ್ದರು. ಆ ತತ್ವ ನಮ್ಮೆಲ್ಲರದ್ದಾಗಿರಲಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.